ನಮಸ್ಕಾರ, ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ರಿಚ್ಮಂಡ್ ವೃತ್ತದಲ್ಲಿರುವ ಇಪಿಎಫ್ಒ ಕಚೇರಿ ಆವರಣದಲ್ಲಿ ಇಪಿಎಸ್ 95 ಪಿಂಚಣಿದಾರರ 43ನೇ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 100 ನಿವೃತ್ತ ನೌಕರರು ಭಾಗವಹಿಸಿದರು. ಕನಿಷ್ಠ 7,500 ರೂಪಾಯಿ ಮಾಸಿಕ ಪಿಂಚಣಿ, ತುಟ್ಟಿ ಭತ್ಯೆ, ವೈದ್ಯಕೀಯ ಸೌಲಭ್ಯ ಹಾಗೂ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ನ್ಯಾಯಾಲಯಗಳ ತೀರ್ಪುಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಖಜಾಂಚಿ ಡೋಲಪ್ಪ ಪ್ರತಿಭಟನಾ ಸಭೆಗೆ ಚಾಲನೆ ನೀಡಿದರು. ಸಂಘದ ಅಧ್ಯಕ್ಷ ನಂಜುಂಡೇಗೌಡ ಮಾತನಾಡಿ, ನ್ಯಾಯಾಲಯಗಳ ತೀರ್ಪುಗಳನ್ನು ಜಾರಿಗೆ ತಂದು ನಿವೃತ್ತರಿಗೆ ನ್ಯಾಯ ದೊರೆಯುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ, ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಹಾಗೂ ಶಿರಸಿ ನಾರಾಯಣರಾವ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಉದ್ದೇಶಿಸಿ 43ನೇ ಮನವಿ ಪತ್ರವನ್ನು ಇಪಿಎಫ್ಒ ಅಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಸಂಘದ ಪದಾಧಿಕಾರಿಗಳಾದ ಮನೋಹರ್ ಆರ್, ನಾಗರಾಜ್, ರುಕ್ಮೇಶ್ ಹಾಗೂ ಕೆ ಕೃಷ್ಣಮೂರ್ತಿ, ಚಿಕ್ಕಬಳ್ಳಾಪುರ ಟ್ರಸ್ಟ್ನ ಸೂಣಪ್ಪ, ಅಂಜನಪ್ಪ ಮತ್ತು ಸತ್ಯನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿಭಟನೆಯ ಬಳಿಕ ಇಪಿಎಫ್ಒ ಅಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಕೇಂದ್ರ ಕಾರ್ಮಿಕ ಸಚಿವಾಲಯ ಹಾಗೂ ನವದೆಹಲಿಯ ಉನ್ನತ ಅಧಿಕಾರಿಗಳಿಗೆ ರವಾನಿಸುವುದಾಗಿ ಭರವಸೆ ನೀಡಿದರು. ಇಪಿಎಸ್ 95 ಪಿಂಚಣಿದಾರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಶೀಘ್ರ ಈಡೇರಿಸಬೇಕು ಎಂಬ ಒತ್ತಾಯದೊಂದಿಗೆ 43ನೇ ಪ್ರತಿಭಟನೆ ನಡೆಯಿತು. ದಿನಾಂಕ 13/7/2026ರಿಂದ 20/7/2020ರವರೆಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಇಪಿಎಸ್ 95 ಪಿಂಚಣಿದಾರರ ಬೇಡಿಕೆಗಳಾದ ಕನಿಷ್ಠ ಪಿಂಚಣಿ 7,500 ಪ್ಲಸ್ ತುಟ್ಟಿ ಭತ್ಯೆ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ನೀಡಬೇಕೆಂದು ಮತ್ತು 4/11/2022ರಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ವಿನಾಯಿತಿ ಪಡೆದ ಸಂಸ್ಥೆಗಳಿಗೂ ವಿಸ್ತರಿಸಿ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಒತ್ತಾಯಪಡಿಸುವ ಸಲುವಾಗಿ ಪತ್ರ ಚಳವಳಿ ಪೋಸ್ಟ್ ಕಾರ್ಡ್ ಅಜಿಟೇಷನ್ ಮಾಡುವಂತೆ ಕರೆ ನೀಡಲಾಗಿತ್ತು. ಈ ಅಂಚೆ ಪತ್ರ ಚಳವಳಿಯಲ್ಲಿ ನಮ್ಮ ಸಂಘಟನೆ ಬಹುತೇಕ ಪಿಂಚಣಿದಾರರು ಉತ್ತಮವಾಗಿ ಸ್ಪಂದಿಸಿದ್ದು ಪ್ರಧಾನಮಂತ್ರಿಗಳಿಗೆ ಪತ್ರಗಳನ್ನು ರವಾನೆ ಮಾಡಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಪತ್ರ ಚಳವಳಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಸಂಘಟನೆ ಸುಮಾರು 102 ಲಾಲ್ಬಾಗಿನ ಸಭೆ ನಡೆಸಿ ಪಿಂಚಣಿದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದು ಹಾಗೂ ಪ್ರತಿ ತಿಂಗಳು ಇಪಿಎಫ್ಒ ಅಧಿಕಾರಿಗಳು ದಿನಾಂಕ 27ರಂದು ನಡೆಸುವ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ನಮ್ಮ ಸಂಘಟನೆ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಜಂಟಿಯಾಗಿ ಶಾಂತಿಯುತ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತೇವೆ. ಈವರೆಗೆ ಸುಮಾರು 42 ಮನವಿ ಪತ್ರ ಸಲ್ಲಿಸಿದ್ದು ಈ ದಿನ 43ನೇ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ದಿನದ ಶಾಂತಿಯುತ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಸ್ನೇಹಿತರೆ, ತಾವ್ಯಾರು ಕೂಡ ಇದಕ್ಕೆ ಹೆದರ್ಬೇಕಾಗಿಲ್ಲ. ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಯಾಕೆ ಅಂತಂದ್ರೆ ದೇಶದಲ್ಲಿ ಹಲವಾರು ಸಂಘಟನೆಗಳಿದಾವೆ, 100 ಸಂಘಟನೆಗಳಿದಾವೆ. ಅವರೆಲ್ಲರೂ ಕೂಡ ಕಾರ್ಮಿಕರ ಪರವಾಗಿ, ನಿವೃತ್ತ ನೌಕರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. NCPA, ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಪೆನ್ಷನರ್ಸ್ ಅಸೋಸಿಯೇಷನ್ ಅಂತ ಡೆಲ್ಲಿನಲ್ಲಿದೆ. ಅವರು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದಾರೆ. NCPA ಅಂತ ಅಂದ್ರೆ ಇವತ್ತು ದೇಶದಲ್ಲಿ ಎಲ್ಲಾ ಅಂಶಗಳನ್ನು, ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಕಲೆ ಹಾಕಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಂಡಿಸ್ತಾರೆ. ಈ ಒಂದು ತೀರ್ಪು ಏನಿದೆ, ಇದು ಅತ್ಯುನ್ನತ ನ್ಯಾಯಾಲಯ ಕೊಟ್ಟಿರ್ತಕ್ಕಂತಹ ತೀರ್ಪು. ಸುನೀಲ್ ಕುಮಾರ್ ಪ್ರಕರಣ, ಹಲವಾರು ರಾಜ್ಯ ಹೈಕೋರ್ಟ್ಗಳು ಕೂಡ ತೀರ್ಪು ಕೊಟ್ಟಿದ್ದಾವೆ. ಏನಂತ ತೀರ್ಪು ಕೊಟ್ಟಿದ್ದಾವೆ? ನೀವು ಹೈಯರ್ ಪೆನ್ಷನ್ ನ ಯಾವುದೇ ಟ್ರಸ್ಟ್ ರೂಲ್ಸ್ ನ ಅಡಾಪ್ಟ್ ಮಾಡಬೇಡಿ, ಪ್ರೊರೇಟಾ ಕ್ಯಾಲ್ಕುಲೇಷನ್ ಬರಲ್ಲ. ಆದ್ರೆ ಅಧಿಕಾರಿಗಳು ಟ್ರಸ್ಟ್ ರೂಲ್ಸ್ ಅಂತ ಹೇಳಿದ್ರು. ಕರ್ನಾಟಕ ಹೈಕೋರ್ಟ್ ನಲ್ಲಿ ಚೀಮಾರಿ ಹಾಕಿ ಟ್ರಸ್ಟ್ ರೂಲ್ಸ್ ನ ರದ್ದು ಮಾಡಿರು. ಮತ್ತೆ ಪ್ರೊರೇಟಾ ಕ್ಯಾಲ್ಕುಲೇಷನ್ ಬರಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಟ್ರಸ್ಟ್ ರೂಲ್ಸ್ ಮತ್ತೆ ಪ್ರೊರೇಟಾ ಕ್ಯಾಲ್ಕುಲೇಷನ್ ಬಗ್ಗೆ ಏನು ಹೇಳಿಲ್ಲ. ಈ ಎಲ್ಲಾ ಅಂಶಗಳು ಕೂಡ ಅಧಿಕಾರಿಗಳಿಗೆ ಗೊತ್ತಿದೆ. ಅವರ ಉದ್ದೇಶ ಏನು ಅಂತಂದ್ರೆ ಕಾಲ ವಿಳಂಬ ಮಾಡಿ ಈ ಒಂದು ನಿವೃತ್ತರ ಸಂಖ್ಯೆ ಇನ್ನ ಕೇವಲ 2-3 ವರ್ಷಗಳಲ್ಲಿ ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಾವು ನೆಮ್ಮದಿಯಾಗಿ ನಮ್ಮ ಕೆಲಸ, ನಮ್ಮ ಬದುಕನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ನೀವು ಯಾಕೆ ಟ್ರಸ್ಟ್ ರೂಲ್ಸ್ ಅನ್ವಯ ಆಗುತ್ತೆ ಅಂತ ಹೇಳಿದಿರಾ? ಯಾಕೆ ಪ್ರೊರೇಟಾ ಕ್ಯಾಲ್ಕುಲೇಷನ್ ಹೇಳಿದಿರಾ? ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಸರಿಯಾಗಿ ಅಧ್ಯಯನ ಮಾಡಿದಿರಾ? ಏನು ಕಾನೂನು ಏನ್ ಹೇಳುತ್ತೆ? ಕಾನೂನಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನೀವು
ಕಾನೂನನ್ನ ಬಡವರ ಪರವಾಗಿ ಕಾನೂನನ್ನ ಇದು ಮಾಡ್ಬೇಕೆ ಹೊರತು ಅದನ್ನ ಆಯುಧವಾಗಿ ಉಪಯೋಗಿಸ್ಲಿಕ್ಕೆ ಯಾವುದೇ ಕಾನೂನು ಅವಕಾಶ ಕೊಡಲ್ಲ. ಈ ಎಲ್ಲ ಅಂಶಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಸ್ನೇಹಿತರೆ. ತಾವು ಯಾರು ಹೆದರ್ಬೇಕಾಗಿಲ್ಲ. ಈ ಹೋರಾಟಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಇದಕ್ಕೆ ಒಂದು ಬೆಂಬಲ ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಹೋರಾಟಗಳು ಯಾವತ್ತೇ ಆಗಲಿ ನಿಷ್ಪ್ರಯೋಜನ ಆಗಲ್ಲ. ಏನಂತಂದ್ರೆ 6 ತಿಂಗಳ 3 ತಿಂಗಳ 1 ವರ್ಷನ ಅಂತಂದ್ಬಿಟ್ಟು ಟೈಮ್ ಇಡಕ್ ಆಗಲ್ಲ. ಇದು ಕೋರ್ಟಿನ ವ್ಯವಹಾರಗಳು ಇಲ್ಲ ಬಂದಿದೆ. 60-65% ಮುಂದೆ ಹೋಗಿದೀವಿ. ಆ ದಾರಿಯಲ್ಲಿ, ಆ ಜಯದ ದಾರಿಯಲ್ಲಿ ಹೋಗಿದ್ದೀವಿ. ನಾವೇನು ಹೆದರ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಇವತ್ತಲ್ಲ ನಾಳೆ ಅದು ಬರ್ಲೇಬೇಕು. ಅವರು ನಮ್ಗೇನಿದೆ ಕಾನೂನುಬದ್ಧವಾಗಿ ನಮ್ಮ ಪೆನ್ಷನ್ ಕೊಡ್ಲೇಬೇಕು. ಅರಿಯರ್ಸ್ ಕೂಡ ಆ ಟೈಮಲ್ಲಿ ಕೊಡ್ಲೇಬೇಕಾಗತ್ತೆ. ಇದನ್ನ ನಾವು ಎಲ್ಲೋ ಒಂದೊಂದು ದಿವಸ ಒಂದೊಂದು ಸಮಾವೇಶಕ್ಕೆ ಬಂದು ಏನಪ್ಪಾ ನಾವು ಮೊನ್ನೆಲ್ಲ ಹೋಗಿದ್ವಿ, 106 ಕಿಲೋಮೀಟರ್ ಹೋಗಿದ್ವಿ, ಏನೂ ಆಗ್ತಾ ಇಲ್ಲ. 43ನೇ ಮನವಿ ಪತ್ರ 42 ತಿಂಗಳು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ನೋಡಿ ಲಾಲ್ಬಾಗ್ ಅಲ್ಲಿ 102 ಅಂದ್ರೆ 102 ತಿಂಗಳಿಗೊಂದೊಂದು ಸಮಾವೇಶ ಸ್ನೇಹಿತರೆ. ಅಂದ್ರೆ ಈಗಲೂ ಕೂಡ ಕಣ್ಣು ತೆಗಿಲಿಲ್ಲ ನೋಡಿ ಅಂತಂದ್ರೆ ಇವರು ಕಣ್ಣಿದ್ದು ಕೂಡ್ರು. ಇದಕ್ಕೆ ಏನ್ ಮಾಡ್ಬೇಕು? ದಂಡಂ ದಶಗುಣಂ, ಒಂದೇ ಮಾತು. ಈಗ ಮಾವಿನಕಾಯಿ ಬಿಟ್ಟಿರ್ತದೆ ಮರದಲ್ಲಿ, ಹೋಗಿ ಮರದ ಕೆಳಗಡೆ ಕೂತ್ಕೊಂಡು ನಾವು ಜಪ ಮಾಡಿದ್ರೆ ಹಣ್ಣು ಬೀಳ್ತದ? ಅಷ್ಟೇ ಸಿಂಪಲ್ ಅದು. ಈಗ ನಮ್ದೇನಿದ್ರು ಒಗ್ಗಟ್ಟಿನ ಹೋರಾಟದ ಮುಂದೆ ಯಾವ ಬಲನೂ ಇಲ್ಲ. ಯಾವುದೇ ಒಬ್ಬ ನೌಕರ 5,000 ನಾನೊಬ್ಬ ಮಾಲೀಕ ಅಥವಾ ಇನ್ನೊಬ್ಬ ಕಾರ್ಮಿಕ 5,000 ಕಟ್ ಮಾಡಿದ್ರೆ ಮಾಲೀಕನಾದ ನಾನು 5,000 ಹಾಕ್ಬೇಕು. ಆದ್ರೆ ಅದಕ್ಕೆ ಸೀಲಿಂಗ್ ತಂದಿದ್ದಾರೆ, 1,800 ರೂಪಾಯಿ ತಂದಿದ್ದಾರೆ. ನಮ್ಮ ಮಕ್ಕಳು ಕೂಡ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಕೂಡ ಜೀವನ ಆಧಾರ ಇಲ್ಲ, ಜೀವನದ ಭದ್ರತೆ. ಇದು ಎಷ್ಟು ಬರ್ತದೆ? 1,800 ಸೀಲಿಂಗ್ ಮಾಡಿದ್ರೆ ವರ್ಷಕ್ಕೆ 40,000 ಇನ್ಕಮ್ ಆಯ್ತದೆ. ಅದೇ ಅವನು 15,000 1 ಲಕ್ಷ 1.5 ಲಕ್ಷ ಸಂಬಳ ತೆಗಿತಾ ಇರ್ತಾರೆ. 15 ಲಕ್ಷ ಕಟ್ ಮಾಡಿದ್ರೆ ಅವನಿಗೆ 15,000 ಮ್ಯಾನೇಜ್ಮೆಂಟ್, ನಾನು ಮಾಲೀಕ ಆಗ್ಬೇಕು. ಆದ್ರೆ ಇಂಥದ್ದನ್ನ ಲಕ್ಷಾಂತರ ಕೋಟಿ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವ್ರಿಗೆ ಅನುಕೂಲ ಆದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ, ಮೋದಿ ಜೈ ಅಂತಾರಷ್ಟೇ. ಮೋದಿಯಿಂದ ಆದಂತ ಖಾಸಗೀಕರಣ ಇರ್ಬೋದು, ನಮ್ಮ ಸಾರ್ವಜನಿಕ ಸಂಸ್ಥೆಯ ಬ್ಯಾಂಕ್ ಷೇರು ಮಾರಾಟ ಇರ್ಬೋದು, LICಯ ಷೇರು ಮಾರಾಟ ಇರ್ಬೋದು, ಅದು ಯಾರ್ದು ಗೊತ್ತಾ? ಸಾರ್ವಜನಿಕರ ಟ್ಯಾಕ್ಸ್ ಹಣದಿಂದ ಇವತ್ತು ಲಕ್ಷಾಂತರ ಕೋಟಿ ಷೇರುಗಳು ಬಂದಿರೋದು ಸರ್ಕಾರಕ್ಕೆ ಅನ್ನೋದು ಯಾರ ತಲೆಯಲ್ಲೂ ಇಲ್ಲ. ಮೂರನೆಯ ಇದು ಕೊಡ್ತಾ ಇದ್ರಿ, ಮನೆ ಪತ್ರ ಕೊಡ್ತಾ ಇದ್ರಿ. ನಾವು ನೀವು ಬರುವಾಗೆಲ್ಲ ನಾವು ಇದೇ ಹೇಳ್ತಾ ಇದ್ದೀವಿ, ಇದ್ರಲ್ಲಿ ನಾವು ಏನು ಡೆಸಿಷನ್ ತಗೊಳ್ಳಂತಿಲ್ಲ. ಗವರ್ಮೆಂಟ್ ಅವರು ತಗೋಬೇಕು. ಹೆಡ್ ಆಫೀಸ್ ಅಲ್ಲಿ ಅವ್ರು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವೇ ಮಾಡ್ತೀವಿ. ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಾವು ಏನು ಮಾಡ್ಬೇಕಾಗಿಲ್ಲ. ಬಟ್ ನಮಗೂ ಬೇಜಾರಾಗುತ್ತೆ, ನೀವು ಬಂದು ಕೊಡ್ತಾ ಇದ್ದೀರಾ, ನಾವು ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಮಿನಿಸ್ಟರ್ ಮೇಡಮ್, ಶೋಭಾ ಮೇಡಮ್ಗೆ, ಝೋನಲ್ ಆಫೀಸ್ ಎಲ್ಲ ಫಾರ್ವರ್ಡ್ ಮಾಡ್ತೀವಿ ನಾವು. ಬಟ್ ಅದು ಬಂದು ಗವರ್ಮೆಂಟ್ ಡಿಸಿಷನ್ ಮಾಡ್ಬೇಕಾಗಿರುವ ಇದು.